ಆ ಶಾಂತ ಅಂಟಿ ನೋಡು ಹೆಂಗೆ ನೋಡ್ತಾ ಐತೆ. ಹೊಸ ಬೈಕ್ ಕೊಡಿಸಿದಾರಲ್ಲ ಇವನಿಗೆ ಅಂತೇಳಿ ನೋಡ್ತಾ ಐತೆ. ನನ್ನ ಮಗಳಿಗೆ ನಾನು ಎಲ್ಲಿ ಇವ್ರು ಮುಂದೆ ಹೋಗ್ಬಿಡ್ತಾರೋ ಅಂತ ನೋಡ್ತಾ ಇರೋದು ನೋಡಿ ಚೈತ್ರಕ್ಕ. ಅಬ್ಬಬ್ಬಬ್ಬಬ್ಬ ನಮ್ಮ ಶಾಂತ ಅತ್ತನೆ ಭಾರಿ ಐತೆ. ಅಮ್ಮ ನೋಡಕ್ ಮಾತ್ರ ಹಂಗೆ ಅವತ್ತೆ ಯಾರನ ಜನಗಳ ಕಣ್ಣಿಗೆ ಒಳ್ಳೆಯವಳಪ್ಪ ಅನ್ಕೋಬೇಕು ಅಂತ ಬಂಗಾಳಿ ಮಾತುಗಳು. ಅಯ್ಯೋ ಯಾರಾದರೂ ಚೆನ್ನಾಗಿಲ್ಲ ಅಂದ್ರೆ ಅಯ್ಯೋ ಪಾಪ ಹಂಗೆ ಹಿಂಗೆ ಅಯ್ಯೋ ಬಾಯಿಗೆ ಮಾತ್ರ ತುಪ್ಪ ತೋರಿಸ್ತಾಳೆ. ಅಯ್ಯೋ ನಮ್ಮ ಶಾಂತತ್ತೆ ಬುದ್ಧಿ ನನಗೆ ಗೊತ್ತಾಯ್ತಾಗ ನೋಡ್ತೈತೆ. ನೋಡ್ಲಿ ಸುಮ್ಮನಿರು. ಅವಳು ನೋಡಿದ್ಲೇನಪ್ಪ ಆ ಸಂಗೀತ ಒಳಕೋದ್ಲು ನೋಡ್ಯಾವಳಿ ನೋಡ್ಲಿ ನೀನು ಹೊಸ ಗಾಡಿ ಕೊಡ್ಸಿವ್ರಲ್ಲ ಅಂತೇಳಿ ನೋಡು ಒಟ್ಟು ಅದೇ ಮತ್ತೆ ಅಲ್ಲ ನೋಡು ಎಂತೆಂಥ ಜನ ಇರ್ತಾರೆ ಅಂತೇಳಿ ಚೈತ್ರಕ್ಕ. ಯಾರಾದರೂ ಸ್ವಲ್ಪ ಮುಂದೆ ಹೋದ್ರೆ ನೋಡಿ ನೀವು ನನಗೆ ಸಹಾಯ ಮಾಡ್ತಾ ಇರೋದಕ್ಕೆ ಸಹಿಸ್ಕೊಂಬ್ತಾ ಇಲ್ವಲ್ಲ ಅವರು. ನೀವು ಚೆನ್ನಾಗಿರೋದಕ್ಕೂ ಇವಾಗ ಚೆನ್ನಾಗಿರೋದಕ್ಕೂ ಅದಕ್ಕೂ ಸಹಿಸ್ಕೊಂತಾನೆ ಇಲ್ಲ. ಅಯ್ಯಪ್ಪ ಎಷ್ಟೋ ನಮ್ಮ ಸಂಗೀತ ಅತ್ತಿಗೆಗೆ ಹೊಟ್ಟೆ ಉರಿ ಬಂದ್ಬಿಟ್ಟೈತೆ ಅಂದ್ರೆ ನೀವು ಬೇರೆ ನನಗೆ ಅಂಗಡಿ ಮಾಡೋದಕ್ಕೆ ಅಲ್ಲಿ ಕೆಲ್ಸಕ್ಕೆ ಕರ್ಕೊಂಡಿರೋದಕ್ಕೂ ನೀವು ನನಗೆ ಹೊಸ ಬೈಕ್ ಕೊಡಿಸಿರೋದಕ್ಕೂ ನೀನು ನನ್ನ ಮಾತಾಡ್ಸೋದಕ್ಕೂ ನನಗಂತೂ ಭಾಳ ಖುಷಿ ಆಗ್ತೈತಿ. ಅವ್ರಿಗಂತೂ ಸಖತ್ತು ಹೊಟ್ಟೆ ಉರಿತೈತೆ. ಬಿಡು ಉರ್ಕೊಂಬರಲ್ಲ ಎಷ್ಟು ದಿನ ಉರ್ಕೊಂತಾರೆ. ಅಬ್ಬಬ್ಬಬ್ಬ ಮನೋದ್ ಹೊಸ ಗಾಡಿ ಬಂದ್ಬಿಟ್ಟೈತೆ. ತಗೊಂಬಂದ್ಬಿಟ್ರ ಚೈತ್ರ? ತಗೊಂಬಂದ್ವಪ್ಪ. ಅವನೇ ಒಪ್ಪಿ ತಗೊಂಡ. ಅದೆಷ್ಟು ದುಡ್ಡು ಬಿಲ್ ಕೊಟ್ಟವ್ರೆ ಎಲ್ಲ ಕಟ್ಟಿದೀನಿ ನೋಡು. ಅದೆಲ್ಲ ಸರಿಯಾಗಿ ಡಾಕ್ಯುಮೆಂಟ್ ಎಲ್ಲ ಸರಿಯಾಗೈತಾ ಏನೋ ಎತ್ತ ಅಂತ ಎಲ್ಲ ಸರಿಯಾಗಿರುತ್ತೆ. ಎಲ್ಲ ಏಟಾಯ್ತು ಏನೋ ಎಲ್ಲ ನೀನೇ ನೋಡು ಮತ್ತೆ ಬಿಲ್ ನಡಿ. ಚೆನ್ನಾಗೈತೆ ಗಾಡಿ, ಭಾಳ ಚೆನ್ನಾಗೈತಪ್ಪ. ಇರ್ಬೇಕು ಹೇಳು ಪಾಪ. ಹೋಟೆಲ್ಗೆ ಒಂದು ಊಟಕ್ಕೆ ಹೋಗ್ಬೇಕಂದ್ರೂ ನಡ್ಕೊಂಡು ಹೋಗ್ಬೇಕಾಗಿತ್ತು. ಹೆಂಗತ್ಲ ಗಾಡಿ ಇರೋದ್ರಿಂದ ಬೇಗ ಹೋಗ್ತಾನೆ, ಬೇಗ ವ್ಯಾಪಾರ ಮಾಡ್ತಾನತ್ಲಾಗೆ. ಹೆಂಗೋ ಏನೋ ಬೇಗ ಹೋಗ್ಬಿಡಪ್ಪ. 6 ಗಂಟೆಗೆ ಹೋಗಿ ಬಾಗಿಲು ತೆಗೆದುಬಿಡು. ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ರೆ ಅಂತಂದರೆ ನಾನು ಹೋಗಿ ತೆಗಿದಂಗಿರ್ತೀನ ಮಾಡ್ತೀನಿ. ನಾಳೆಯಿಂದ 6 ಗಂಟೆಗೆ ಹೊರ್ಟೋಗ್ಬಿಡ್ತೀನಿ. ರಾತ್ರಿ 10 ಗಂಟೆವರೆಗೂ ಇರ್ತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ವ್ಯಾಪಾರ ಇನ್ನು ಹಿಂಗೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಏನು ಅಷ್ಟೊಂದು ಜನ ಬರಲ್ವಲ್ಲ, ನಾನು ಒಬ್ಬನೇ ಮೇಂಟೈನ್ ಮಾಡ್ಕೊಂಬರ್ತೀನಿ. ಸಂಗೀತ ನೋಡಿದ್ಲೆ? ನೋಡ್ಕೊಂಡು ಹೋದ್ಲು. ಆ ಶಾಂತತ್ತೆ ನೋಡು ಹೊರಗೆ ನಿಂತ್ಕೊಂಡು ನೋಡ್ತಾ ಐತೆ. ಅವತ್ತಿಗಂತೂ ಅಯ್ಯಪ್ಪ ಎಷ್ಟು ಮನಸ್ನಾಗಾಯ್ತು ನೋಡಕ್ ಮಾತ್ರ ಜನ. ಅಯ್ಯೋ ಶಾಂತಮ್ಮ ಒಳ್ಳೆವಳಪ್ಪ, ಒಳ್ಳೆವಳು ಶಾಂತಮ್ಮ ಅಂತಾರೆ ಜನ. ಆದ್ರೆ ಅವತ್ತೆ ಮನಸ್ನಾಗಿರೋ ಅಂತ ಕೆಡಕ್ ಬುದ್ಧಿ ಯಾರಿಗೂ ಗೊತ್ತಿಲ್ಲ. ಸರಿ ಊರಾಗೇನೆ ಅಯ್ಯಪ್ಪ ಶಾಂತಮ್ಮ ಒಳ್ಳೆಯಳಪ್ಪ. 4 ಜನ ಹೆಣ್ಣುಡುಗರನ್ನ ಓದಿಸಿ ಮದುವೆ ಮಾಡಿಳೆ. ಏನು ಯಾರು ಮಾಡ್ದಿಲ್ಲದ್ ಮಾಡಿದ್ದಾಳೆ ಅಮ್ಮ. ಎಲ್ಲರೂ ಮಾಡ್ತಾರೆ. ಮಕ್ಕಳು ಇದ್ದಾರೆ ಅಂತಂದ್ರೆ ಎಲ್ಲರೂ ಓದಿಸ್ತಾರೆ. ಎಲ್ಲರೂ ಒಳ್ಳೇದು ಮಾಡ್ತಾರೆ. ಅದನ್ನ ಹೇಳಲ್ಲ ಜನ. ಯಪ್ಪ ಅಯ್ಯೋ ನೋಡಬೇಕು ಹೆಂಗೆ ಹೇಳ್ತಾರೆ. ಅಯ್ಯೋ ಶಾಂತಮ್ಮ ಕಷ್ಟಪಟ್ಲು ಅಂತಾರೆ. ಎಲ್ಲರೂ ಕಷ್ಟ ಬೀಳ್ತಾರಪ್ಪ. ಏನು ಯಾರು ಕಷ್ಟ ಬೀಳೋದು ಒಬ್ಬಳೆ ಕಷ್ಟ ಬಿದ್ದವಳೆ. ನಾವು ಕಷ್ಟ ಬೀಳಲ್ವೇನು? ಎಲ್ಲರೂ ಹಿಂಗೆ ಕೂಕೊಂಡು ಉಂತಾರೆ. ಗಳ ನಮ್ಮ ಮನಪ್ಪನ ಬೈಕ್ ಬಂದೈತಿ. ಚೆನ್ನಾಗೈತೆ ಕಣ. ಬಿಡ ಚೈತ್ರಮ್ಮ ಗ್ರೇಟ್ ಇವತ್ತು. ಸ್ವಂತ ಅಣ್ಣ ತಮ್ಮ ಅತ್ತಿಗೆರೆ ಸ್ವಂತ ಅಣ್ಣ ತಮ್ಮಗಳೇ ಆಗಲಿಲ್ಲ. ಇವತ್ತು ನೀನಾಗಿ ನನ್ನ ಮಗನ ಕೈ ಹಿಡ್ದಿದ್ಯಾ ಅಂದರೆ ಚೈತ್ರಮ್ಮ ನೀನು ಗ್ರೇಟ್ ಕಣೆ. ಅವೇನಮ್ಮ, ನನಗೆ ಸ್ವಂತ ಅಕ್ಕ ಇದ್ದರೆ ಹಿಂಗೆ ನೋಡ್ಕೊಂಬ್ತಾ ಇದ್ರೋ ಇಲ್ವೋ. ನಮ್ಮ ಚೈತ್ರಕ್ಕ ಇವತ್ತು ಎಷ್ಟು ಚೆನ್ನಾಗಿ ನನಗೆ ಸಹಾಯ ಮಾಡ್ತೈತೆ. ನಿಜವಾಗ್ಲೂ ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ವು ಅಂತ ಅನ್ನಿಸ್ತೈತಲ್ಲ ನಮ್ಮ ಚೈತ್ರಕ್ಕನಿಗೆ ಮಾತ್ರ. ನಮ್ಮ ಚೈತ್ರಕ್ಕ ಮಾಡಿರೋಂಥ ಸಹಾಯ ಮಾತ್ರ ನಾವಿನ್ಯಾವತ್ತೂ ಮರಿಬಾರ್ದು. ಚೈತ್ರಕ್ಕ ನಮಗೆ ತುಂಬ ಒಳ್ಳೇದು ಮಾಡ್ತೈತೆ. ಒಳ್ಳೆ ಮನಸ್ಸು ಯಾರಿಗೆ ಬರುತ್ತೆ ಪಾಪ. ಈಗ ನಾವು ಸೆನಕ್ಕಿರ್ಬೇಕು, ನಾವು ನಮ್ಮ ಮಕ್ಕಳು ಅಂತ ಕಾಲ ಇವಾಗ. ಯಾರು ಹೆಂಗನ ಇರಲಿ, ನಾನು ನನ್ನ ಮಕ್ಕಳು ನಾನು ಚೆನ್ನಾಗಿರ್ಬೇಕು ಅಂತಾರೆ ಜನ. ಅಂತಂದ್ರೆ ಇವತ್ತು ನಮ್ಮ ಚೈತ್ರಮ್ಮ ಇಷ್ಟು ಒಳ್ಳೆ ಕೆಲಸ ಮಾಡಿ ನಿನಗೆ ದೊಡ್ಡ ಮನ್ಸು ಮಾಡಿ ಅಲ್ಲ 1 ಲಕ್ಷ ರೂಪಾಯಿ ಲಕ್ಷಾಂತರ ರೂಪಾಯಿ ಗಟ್ಟಲೆ ಗಾಡಿ ಯಾರಪ್ಪ ಕೊಡ್ಸಾರು? ಇವತ್ತು ನೋಡು ಎಷ್ಟು ಚೆನ್ನಾಗೆ ಗಾಡಿ ಕೊಡ್ಸವಳಲ್ಲ ಚೈತ್ರಮ್ಮ. ನನಗೇನೋ ಭಾಳ ಸಂತೋಷ ಆಗುತ್ತೆ ಕಣ್ಪಪ್ಪ ನೆನೆಸ್ಕೊಂಡ್ರೆ ಚೈತ್ರಮ್ಮ. ನನಗೇನು ಭಾಳ ಖುಷಿ ಆಯ್ತು ಕಣೆ. ನೀನು ಮಾಡಿರೋಂಥ ಸಹಾಯನ ಇನ್ಯಾವತ್ತು ನಾನು ನನ್ನ ಮಗ ಮರೆಯಲ್ಲ. ನೋಡು ಅವಳೊಂದು ದಿವ್ಸ ನೀನು ಬಾರಪ್ಪ ಏನು ಮಾಡ್ಕೊಂಡಪ್ಪ ಏನು ಎತ್ತ ಅಲ್ಲ ಮಸ್ತಾಗೈತೆ. ದೇವ್ರು ಕೊಟ್ಟವನೆ ಒಂದು ದಿವಸ ನಾನು ಸಂಗೀತ ನೋಡು ಅವ್ರ ಅಣ್ಣ ಆಗಲಿ ಅದಿಲ್ಲ. ಇವತ್ತು ನೀವಿಬ್ರು ಸ್ವಂತ ಅಣ್ಣ ಅತ್ತಿಗಿನ್ನ ಹೆಚ್ಚು ಕಂಡ್ರಮ್ಮ. ಸ್ವಂತ ಅಣ್ಣ ಅತ್ತಿಗಿನ್ನ ಹೆಚ್ಚು. ನಿಮ್ಮನ್ನ ಯಾವತ್ತೂ ನಾವು ಮರೆಯಲ್ಲ ಬಿಡು. ನಾನು ನನ್ನ ಮಗ ಇನ್ನು ನಾವಿರೋ ತಕ ನೆನೆಸ್ಕೊಂತೀವಿ. ನಿಮ್ಗಿದೆ ಕಣಮ್ಮ ಒಳ್ಳೇದಾಗೋದು. ನಿಜ ಕಣಮ್ಮ. ಚೈತ್ರ ಒಳ್ಳೇದಾಗುತ್ತೆ. ಯಾವುದೊಂದ್ರಾಗೆ ಆಗಲಿ ನಿಮ್ಗೆ ಒಳ್ಳೇದಾಗುತ್ತೆ. ಈ ಹಂಗೋ ಬಿಡ್ರಾಜಂಟಿ, ಈ ಹಂಗೋ ಅತ್ಲಾಗೆ ದೇವರು ಕೊಟ್ಟರೆ ಎಲ್ಲೋ ಒಂದು ಮೂಲೆ ಕೊಡ್ತಾನೆ. ಒಳ್ಳೇದು ಮಾಡಿದ್ರೆ ದೇವ್ರು ಎಲ್ಲ ಒಂದು ಕಡೆಗೆ ನಮಗೂ ಒಳ್ಳೇದು ಮಾಡ್ತಾನೆ. ನಮಗೇನೋ ಅಷ್ಟೇ ಅಮ್ಮ. ಪಾಪ ಇವನು ಕೆಲಸ ಇಲ್ದಲೆ ಕೂಕೊಂಡಿದ್ದು ನೋಡು ನನಗೆ ಬೇಜಾರಾಯಿತು. ಹೆಂಗೋ ಬಿಡು ಬಂದಂಗೆ ಆಗುತ್ತೆ. ಕೆಲಸ ಮಾಡ್ತಾನೆ, ಆ ಸಂಗೀತನ ಎದುರಿಗೆ ಚೆನ್ನಾಗಿದ್ದಂಗೂ ಆಗುತ್ತೆ ಅಂತ ಹೇಳಿ ನಾನು ಅದಕ್ಕೆ ಇದು ಮಾಡಿದ್ದು.
ಅಲ್ಲ ಅವಳಿಗೆ ನಾನು ಮೈದ್ನ ಅಲ್ವಾ ಸ್ವಲ್ಪ ಅಷ್ಟೊಂದು ಭಗವಂತ ಕೊಟ್ಟವನಿ, ದೇವ್ರು ಕೊಟ್ಟ ಕಾಲದಾಗಲಿ ನಾನು ಮೈದ್ನ ಚೆನ್ನಾಗಿರ್ಲಿ, ನನ್ನ ಮೈದ್ನಲ್ವೇ ಏನು ಬೇರೆ ಯಾರು ಅಲ್ಲ ಅಂಬ ಅಂತ ಬುದ್ಧಿನೇ ಬರಲಿಲ್ವಲ್ಲ ಅವಳಿಗೊಂದು ಸುಸಾನನ. ಹಾಂ, ನಮ್ಮಂತರಿಗೆ ನೋಡಿ ರೇಟೋ ಮನ್ಸಿಗೆ ಇದಾದಂಗೆ ಆಗುತ್ತೆ. ಹೆಂಗ ಚೆನ್ನಾಗಿರ್ರಿ. ಅದಕ್ಕೆ ಇನ್ಮೇಲಿಂದ ಗಾಡಿ ಕೊಡ್ಸಿದೀವಲ್ಲ, ಇನ್ನು ಅಂಗಡಿ ತಕ್ಕ ನೀನು ಹೋಗ್ತಿರ್ಬೇಕು ಕಣಪ್ಪ, ಎದ್ದಿದ್ದೆಲ್ಲ ಅಂತ ಹೇಳ್ತಾ ಇದ್ದೀನಿ. ಮಾಡ್ತಾನೆ ಬಿಡಿ, ಹೊಸ ಗಾಡಿ ಬಂದ್ಬಿಟ್ಟೈತಲ್ಲ ಅದಕ್ಕೆ. ಏನು ಬಿಡು ಆದಂಗಾಗಲಿ, ನನಗೆ ಗೊತ್ತೈತಿ ಏನು ಮಾಡ್ಬೇಕು ಅಂತ. ಆ ಸಂಗೀತ ಏನು ಮಾಡಿದ್ರು ನನಗೆ ಗೊತ್ತೈತಿ ಏನು ಮಾಡ್ಬೇಕು ಅಂಬ. ಅವಳು ನೋಡಪ್ಪ, ನೋಡು ಎಂಥ ಕೆಲಸ ಮಾಡ್ತಾಳೆ. ಎಂತ ಮಾಡಬಾರ್ದಪ್ಪ. ಅವಳು ಮಾಡ್ಕೊಂಬಳು ಬೇರೆ ಯಾತನ ಮಾಡೋಣ. ತಗ ರಾಜಂಟಿ ಏನಂದಿದ್ಲು ಮತ್ತೆ, ನಿಂಗೆ ಯಾವತ್ತೂ ಕೆಟ್ಟದಾಗಲ್ಲ ಸಪ್ಪ, ಒಳ್ಳೇದೇ ಆಗುತ್ತೆ. ತಾಳಿ ನೋಡು ಮಂಚಿ. ಒಳ್ಳೇದೇ ಆಗುತ್ತೆ ಕಣಪ್ಪ. ಅದಕ್ಕೆ ನಾನು ಹೆಂಗೋ ಹೊಸ ಗಾಡಿ ತಂದಿದ್ಯಾ ಕಣಪ್ಪ, ಒಂದೀಟ ಪೂಜೆ ಮಾಡೋ ಅಂತ ಅಂದೆ. ಅದಕ್ಕೆ ಹೂನಾರ ಆಗಿರ್ಬೇಕೇನೋ ಇಸ್ಕೊಂಬರಾಗಪ್ಪ, ಅಲ್ಲಿ ಹೂನಾರ ಮಾಡ್ತಾರಲ್ಲ ಅವ್ರು ಬಂತೆ. ಅದಕ್ಕೆ ಹೂನಾರ ಇಸ್ಕೊಂಬಂದು ಒಂದು ಹೂನಾರ ಹಾಕಿ ಒಂದಿಷ್ಟು ಪೂಜೆ ಮಾಡಿ ಒಂದಿಷ್ಟು ಸ್ವೀಟ್ ಕೊಡಪ್ಪ ಇಲ್ಲಿ ಅಂತ ಅವಳಿದ್ರೆ ಚೆನ್ನಾಗಿರ್ಬೇಕು. ಇಲ್ಲೇ ನಮ್ಮಂತಾಗಿ ಪೂಜೆ ಮಾಡಿ ಹೇಳ್ತೀನಿ. ನೋಡ್ಬೇಕು ಅವಳು, ನೋಡು ಅಟ್ಟುರ್ಕೋಬೇಕು. ಸರಿ ಆಯಿತು, ನಾನು ಹೋಗಿ ಹೂನಾರ ಇಸ್ಕೊಬತ್ತೀನಿ. ಸರಿಯಪ್ಪ. ನನ್ನ ಮಗಂತೂ ಖುಷಿ ಆಗ್ಬಿಟ್ಟೈತಿ ಹೊಸ ಗಾಡಿ ತಂಡೆ ಅಂತ. ಭಾಳ ದಿನದಿಂದ ಹಂಗೆ ಅನ್ಕಮಾನು, ಯಮ್ಮ ನಾನು ಹೊಸ ಗಾಡಿ ತಗೋಬೇಕು ಅಂತ ಬೋಲೋ ಅನ್ಕಮಾನು. ನಾನು ಇಲ್ಲೇ ಪಾಪ ಸುಮ್ಕಿರಲ್ಲ, ನಿನ್ನ ಕೆಲ್ಸಕ್ಕೂ ಹಂಗಿದ್ರ ತಕ್ಕ ಸುಮ್ಮನೆ ಯಾತ್ ಕಾಲ ಹಾತ್ಕೊಂಡು ಪೆಟ್ರೋಲ್ ದಂಡ ಮಾಡ್ತೀಯ ಅಂತ ಅಂತಿದ್ದಿ. ಆದರೆ ಅವನು ತಾಬೇಕು ಮನೆ ಹಂಗೆ ಬಿಡಿವತ್ತ, ಅವನಿಗೂ ಖುಷಿ ಆಗ್ಬಿಟ್ಟೈತತ್. ನಮ್ಮ ಚೈತ್ರಮ್ಮ ಭಾಳ ಒಳ್ಳೆ ಕೆಲಸ ಮಾಡ್ದೆ ನೀನು ಅಂತ. ಸ್ವಲ್ಪ ಒಳ್ಳೇದಾಗಲಿ ಕಣಪ್ಪ, ಒಳ್ಳೇದಾಗಲಿ. ಇಂಥ ದೊಡ್ಡ ಮನ್ಸಿರ್ಬೇಕಣಪ್ಪ. ನಿಮ್ಮಂತಾರನ್ನ ನಾನು ಎಲ್ಲೂ ನೋಡಲಿಲ್ಲ. ನಿಮ್ಮಂಗಿರ್ಬೇಕಣಪ್ಪ. ಯಾರಿಗಾಗಲಿ ನಿಮ್ಮಂಥ ಮನ್ಸಿದ್ಬಿಟ್ರೆ ದೇವರೆಲ್ಲ ಒಂದು ಕಡೆಗೆ ಒಳ್ಳೇದು ಮಾಡ್ತಾನೆ. ಒಳ್ಳೆ ಮನ್ಸಿರ್ಬೇಕು. ನಡಿ ಹಂಗೆ. ಕಾಯಿ ಎಲ್ಲ ಇದಾವೇನ ತಂದೊಂದು ಸುಲಿದು ಪೂಜೆ ಮಾಡೋಕ್ಕೆಲ್ಲ ಸುಲ್ದಿಕ್ಕಾನ. ಬರೀತ್ಲ ಸುಲಿತೀನಿ ನಾನು. ಬತ್ತೀನಿ ತಡಿಯಪ್ಪ, ಇಲ್ಲಿ ಜಾಲ್ರದಾಗ ಇದ್ದಾವೆ. ಕಲ್ ಮಕ್ಕ ತೊಳ್ಕೊಬತ್ತೀನಿ ನಾನು. ಹಂಗೆಲ್ಲ ರೆಡಿ ಮಾಡಿಬಿಡ್ರಿ. ಬಂದು ಕಾಯಿ ಸುಲಿದು ಒಂದಿಟ್ಟು ಹೂನಾರ ಹಾಕಿ ಪೂಜೆ ಮಾಡಿಬಿಡೋಣ. ಒಂದಲ್ದಿದ್ರೆ 10 ಗಾಡಿ ಕೊಡಿಸ್ಲೇಳು. ನಾವೇನೇನು ಒಟ್ಟರ್ಕಮಲ್ಲ. ಇತ್ಲಂಗೆ ನೋಡ್ತಾಳೆ, ಒಟ್ಟರ್ಕಂತಾರೆ ಅಂತಾಳೆ. ಕೊಡಿಸ್ಲೇಳು. ಇನ್ನೂ ಒಂದು 2 ಕೊಡು ಕಾರೇ ಕೊಡಿಸ್ಲೇಳು. ನಮಗೆ ನಾವೇನೇನು ಬಂಡವಾಳ ಕೊಡಂಗಿರಿ, ಬಂಡವಾಳ ಹಾಕಂಗಿದ್ದೀವಿ. ನಾವೇನು ಅನ್ಕೊಂಬಿಲ್ಲ ಅಂದ್ರೂ ಏನು ಇತ್ಲಂಗೆ ನೋಡ್ತಾಳೆ ಅಂತಾಳೆ, ನೋಡ್ತಾಳೆ ಅಂತಾಳೆ. ಇವಳಿಗೆ ಮಾಡಕ್ಕೆ ಬದುಕಿಲ್ಲ ತಗ. ನೋಡಿಯ ಮಾತ ಅದನ್ನೇನು ನೋಡ್ತಾ ನಿಂತ್ಕೊಂಡಿದೀಯ ನಮ್ಮಂತಾಗ ನಾವು ಕೂಕೊಂಡಿದ್ರು ಜನ ನೋಡ್ತಾರೆ ಅಂತಾಳೆ. ನಮ್ಮಂತಾಗ ನಾವು ಕೂಕಂತೀವಿ, ನಮ್ಮ ಮನೆ ಬಾಗ್ಲಾಗ ನಾವು ಕೂಕಂಬಂಗಿಲ್ವೇ? ನಮ್ಮ ಕೊಡಿಸ್ಲೇಳು, ಅವನಿಗೆ ಕಾರೇ ಕೊಡಿಸ್ಲೇಳು. ಇನ್ನು ನಾವು ಬಂಡವಾಳ ಕೊಡಂಗಿದ್ದೀವಿ. ಅವಳು ದೊಡ್ಡ ಅವಳು ಕಾಸು ಕಾರ್ ಅಲ್ತಿದ್ದು ಏರೋಪ್ಲೇನೇ ಕೊಡಿಸ್ಲೇಳಮ್ಮ. ನಾವೇನು ಅವಳನ್ನೇನೇನು ಅಂಬಲ್ಲ. ಅವಳಿಗೆ ಏನೋ ಮಾಡಿರಾತಮ್ಮ. ನಾವೇನು ಅವಳಿಗೇನೋ ಈಗಳಮ್ಮ ಇಂಥದ್ದು ಮಾಡಬೇಡ ಇಂಥದ್ದು ಮಾಡು ಅಂತ ಏನೋ ನಾವು ಹೇಳಿದರೆ ಬಿಡು ಅನ್ಬೋದು. ನಾವು ಅವಳಿಗೆ ಹೇಳಿಲ್ಲ, ಏನಿಲ್ಲ. ಸುಮ್ಮನೆ ನಾವು ನೋಡಲಿ ಅಂತ ಮಾಡ್ತಾಳೆ. ನಾವು ಯಾಕೆ ನೋಡುವ ಟೋರ್ಕಮ್ಮ? ಸುಮ್ಮನೆ 1-2 ದಿವಸ ನೋಡ್ಬೇಕಷ್ಟೇ ನಮ್ಮ ಕಣ್ಣಿಂದ. ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. 1-2 ದಿವಸ ನೋಡಿ ಅದೇನು ಎತ್ತ ಅಂತ ಆಮೇಲೆ ಗೊತ್ತಾಗುತ್ತೆ. 1-2 ದಿನ ಸುಧಾರಿಸು. ಆಮೇಲೆ ಅವ್ರವ್ರಿಗೆ ಬೀಳುತ್ತೆ. ಅವಾಗ ನೀನೇ ಕಣ್ಣಿಂದ ನೋಡಿ ತೃಪ್ತಿ ಪಡುವಂತೆ. 1-2 ದಿನ ನೀನು ಏನು ಅನ್ಕೊಂಬಕ್ಕೆ ಹೋಗ್ಬೇಡ ಮನಸ್ಸಿನಾಗ. ಅವ್ರು ಏನು ಮಾಡ್ತಾರೆ ಮಾಡಲಿ, ಅವ್ರಿಗೆ ಏನು ಮಾಡ್ಬೇಕು ಅಂಬೋದೈತೆ ಅದೆಲ್ಲ ಮಾಡಲಿ. ಅವಳು ಅವ್ರು ಹೆಂಗಾನೆ ಇರಲಿ, ಕಾರ್ ಅಲ್ದೆ ಗಾಡಿ ಅಲ್ದಿದ್ದು ಕಾರೇ ಕೊಡಿಸ್ಲೇಳು. ಅದನ್ನೂ ಹೇಳ್ಬೇಕು. ಯಾರನ್ನ ಕಾರ್ ಕೊಡಿಸ್ರಿ, ಹಂಗಾದ್ರೆ ಸಂಗೀತ ಇನ್ನೂ ಹೊಟ್ಟೆ ಹುರ್ಕೊಂತಾಳೆ ಅಂತ ಇನ್ನೂ ಯಾರನ್ನ ಹೇಳ್ಬೇಕು. ಇನ್ನೂ ಸ್ವಲ್ಪ ಯಾರನ್ನ ಹೊತ್ತಿಸ್ಬೇಕು ಅವಳನ್ನ. ಆ ಚೈತ್ರನ್ನ ಸಂಗೀತ ಇನ್ನು ಕಾರ್ ಕೊಡಿಸಿದ್ರೆ ಇನ್ನೂ ತುಂಬ ಹೊಟ್ಟೆ ಹುರ್ಕೊಂತಾಳೆ ಅನ್ಬೇಕು. ಸ್ವಂತ ಗಾಡಿ ಅಂತ ಕೊಡಿಸಿ ಆಮೇಲೆ ಅವನ ಹೆಸ್ರಿಗೆಲ್ಲ ಮಾಡ್ಕೊಂಡು ನೋಡು ಅವನು ಅಂತಾನು. ನಾವಾಲೇನೆ ಅವನು ಉದ್ಧಾರ ಮಾಡಬೇಕು ಹೋಗಿ ಅವನು ಚೆನ್ನಾಗಿರ್ಬೇಕು ಅಂತ ನಾವು ಉದ್ಧಾರ ಮಾಡಬೇಕು ಅಂತ ಆಲೆ ಎಷ್ಟೆಲ್ಲ ನೋಡಿದ್ವಿ. ಆದರೆ ಅವ್ನು ಯಾವತ್ತೂ ಅವನ ಬುದ್ಧಿ ಮಾತ್ರ ಬಿಡಲ್ಲ. ನಾನು ಆಲೆ ಎಷ್ಟು ಸಾರಿ ಅವನು ಪರೀಕ್ಷೆ ಮಾಡಿಬಿಟ್ಟಿದ್ದೀನೋ. ನಮ್ಮ ಅಯ್ಯಪ್ಪ ಡೆಕೋರೇಷನ್ಗೆಲ್ಲ ನನ್ನ ಜೊತೆ ಕರ್ಕೊಂಡು ಹೋಗೋದಲ್ಲಮ್ಮ. ಅವಾಗ ಹೂವು ಎಲ್ಲ ಮಾರ್ಕೊಂಡು ಎಷ್ಟಿದ್ನು ಮಾಡ್ದ. ಬಿಡು, ಅವನು ಚೆನ್ನಾಗಿರ್ಲಿ ಹೇಳು. ಅವನಿಗೂ ಏನೋ ಒಂದು ಕೆಲಸ ಸಿಕ್ಕಂಗಾಗುತ್ತೆ ಅಂತ ಹೇಳಿ ಕೆಲಸ ಅದನ್ನು ಕೊಟ್ರೆ ಇಂಥವೇ ಮಾಡೋದ ನನ್ನ ಮಗ. ಅಂತಾರನೆಲ್ಲ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು. ಸುಮ್ಕಿರು, ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಮ್ಮಯ್ಯ ನೋಡಲಿ ಅಂತೇಳಿ ಚೈತ್ರ ಒಟ್ಟುರ್ಕೊಂತಾರೆ. ಜನ ನಿನ್ಗೆ ಹಂಗೆ ಕೊಡ್ಸಿದ್ರೆ ಹಿಂಗೆ ಕೊಡ್ಸಿದ್ರೆ ಅಂತ ಏನೇನೋ ಹೇಳ್ತಾಳೆ. ಆದರೆ ನಿಜವಾಗ್ಲೂ ನಮ್ಮ ಮನ್ಸಾಗಂಥದ್ದೆಲ್ಲ ಏನೂ ಇಲ್ಲ. ಹೆಂಗೋ ಚೆನ್ನಾಗಿರಲಿ ಬಿಡು, ಅವರಾದರೂ ಚೆನ್ನಾಗಿ ನೋಡ್ಕೊಂಬ್ಲಿ. ನಾವು ಅಲ್ಲೇ ನೋಡ್ಕೋಬೇಕಂತ ಹೇಳಿ ನಾವು ಪ್ರಯತ್ನ ಪಟ್ಟು ಅಲ್ಲೇ ಸುಮ್ಮನಾಗ್ಬಿಟ್ಟಿದ್ದೀವಿ. ನೀವು ಕಂಡಂಗೆ ಅವಾಗ ನಮ್ಮ ಮನೆಗೆ ಡೆಕೋರೇಷನ್ಗೆ ಜೊತೆ ಕರ್ಕೊಂಡು ಹೋಗೋದು. ಅವಾಗ ಏನೆಲ್ಲ ಕಿತಾಪತಿ ಮಾಡ್ದೆ. ಆ ಹೂವು ಎಲ್ಲ ಬೇರೆ ಕಡೆಗೆ ಮಾರ್ಕೊಂಬೋದು, ಡೆಕೋರೇಷನ್ ಹೂವುಗಳ್ನೆಲ್ಲನ ಹಂಗೆಲ್ಲ ಮಾಡ್ತಾ ಇದ್ದ.
ಅವನು ಚೆನ್ನಾಗಿರ್ಬೇಕು ಅಂತ ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಆದರೆ ಅವನ ಬುದ್ಧಿ ಮಾತ್ರ ಬಿಡಲಿಲ್ಲ. ಯಾರಾದ್ರೂ ನಮ್ಗೊಂದು ಕೆಲಸ ಕೊಟ್ಟಿದ್ದಾರೆ ನಮ್ಮನ್ನು ನಂಬಿ ಅಂತಂದರೆ ಅವನ ಕೆಲಸನೂ ಉಳಿಸ್ಕೋಬೇಕು, ನಂಬಿಕೆ ಉಳಿಸ್ಕೋಬೇಕು. ನಂಬಿಕೆ ಅನ್ನೋದಿದ್ರೆ ನಾವು ಎಷ್ಟು ಲಕ್ಷ ಎಷ್ಟೇ ಬಂಡವಾಳ ಇದ್ರೂ ಅವ್ರು ನಮ್ಮನ್ನು ನಂಬಿ ಬಿಟ್ಟು ಹೋಗ್ತಾರೆ ಅಲ್ವಾ. ಯಾವುದನ್ನು ನಾವು ಕೆಲಸ ಮಾಡೋ ಜಾಗದಲ್ಲೇ ಆಗಿರ್ಬೋದು, ನಾವು ಏನೋ ಸಣ್ಣ ಪುಟ್ಟದಕ್ಕೆ ಆಸೆ ಪಟ್ಟು ಯಾವತ್ತೂ ನಾವು ನಂಬಿಕೆ ಅನ್ನೋದನ್ನ ಕಳ್ಕೋಬಾರ್ದು. ನಾವು ನಂಬಿಕೆ ಅನ್ನೋದು ಉಳಿಸ್ಕೊಂಡ್ರೆ ಅದಕ್ಕಿಂತ ಎರಡರಷ್ಟು ನಮಗೆ ಒಳ್ಳೇದಾಗುತ್ತೆ ಅಲ್ವಾ. ನಂಬಿಕೆ ಉಳಿಸ್ಕೊಳ್ಳೋದು ಮುಖ್ಯ. ಯಾರೇ ಆಗಿರಲಿ, ಯಾವ ಕೆಲಸದಲ್ಲೇ ಆಗಿರಲಿ, ನೀವೇನೇ ಕೆಲಸ ಮಾಡ್ತಿರಲಿ, ಯಾವುದು ಒಂದು ಕೆಲಸ ಸಣ್ಣ ಪುಟ್ಟದ್ದೇ ಆಗಲಿ ದೊಡ್ಡದಾಗಲಿ, ಯಾವ ಕೆಲಸದಲ್ಲೇ ಆಗಲಿ ಫಸ್ಟ್ ನಂಬಿಕೆ ಉಳಿಸ್ಕೊಳ್ಳಿ. ಸಣ್ಣದೇ ಯಾವತ್ತಿದ್ರೂ ದೊಡ್ಡದಾಗುತ್ತೆ. ನಂಬಿಕೆ ಅನ್ನೋದು ಉಳಿಸ್ಕೊಬಿಟ್ರೆ ಯಾರಾದರೂ ನಮಗೆ ಸಹಾಯ ಮಾಡ್ತಾರೆ, ಎಷ್ಟು ಬೇಕಾದರೂ ಸಹಾಯ ಮಾಡ್ತಾರೆ. ಆ ನಂಬಿಕೆ ಅನ್ನೋದು ನಾವು ಒಂದು ಸತಿ ಕಳ್ಕೊಂಡಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ನಮಗೆ ಎಷ್ಟೇ ಕಷ್ಟ ಇದ್ರೂ ಯಾರೂ ನಮ್ಮ ಸಹಾಯಕ್ಕೆ ಬರೋದಿಲ್ಲ, ಯಾರೂ ನಮ್ಮನ್ನು ನಂಬೋದಿಲ್ಲ. ನಾವು ಕೆಲಸನೂ ಕಳ್ಕೊಂತೀವಿ, ಎಲ್ಲ ಹೋಗ್ಬಿಡುತ್ತೆ ಅಲ್ವಾ. ನಾವು ಇದನ್ನೆಲ್ಲ ಅವನು ಪರೀಕ್ಷೆ ಮಾಡಿ ನೋಡಿದ್ದೀವಿ. ಅವ್ನು ನೋಡಿ ಅವ್ನ ನಂಬಿಕೆ ಅನ್ನೋದು ಕಳ್ಕೊಂಡಿರೋದಕ್ಕೆ ನಾವು ಇನ್ನು ಅವ್ನ ಸುದ್ದಿಗೆ ಹೋಗೋದು ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ. ಈ ಥರ ಅವನೇನಾದರೂ ಅವ್ರ ಅಣ್ಣನ ಜೊತೆ ಕೆಲಸ ಮಾಡ್ಕೊಂಡಿದ್ದಿದ್ರೆ ಇವತ್ತು ಅವನೇ ಓನಾಗಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಅಲ್ವಾ. ಈ ಥರ ಏನಾದ್ರು ಯಾವುದಾದ್ರೂ ಕೆಲಸ ಹುಡುಕೊಂಡು ಕೊಡೋದವ್ರ ಅಣ್ಣ, ಏನಾದರೂ ಒಂದು ಸಹಾಯ ಮಾಡೋದು ನಮ್ಮ ರಾಜು. ನನ್ನ ತಮ್ಮನೂ ಚೆನ್ನಾಗಿರ್ಬೇಕು ಅನ್ನೋದು ಅವ್ರಿಗೂ ಮನಸ್ಸಲ್ಲಿರೋದು. ಏನು ಮಾಡೋಕ್ಕಾಗುತ್ತೆ, ಅವ್ನ ಬುದ್ಧಿನೇ ಬಿಡೋದಿಲ್ಲ. ನಾವು ಎಲ್ಲವನ್ನು ಪರೀಕ್ಷೆ ಮಾಡಿ ಅವನಿಗೆಲ್ಲ ಸಹಾಯ ಮಾಡಬೇಕು ಅಂತೇಳಿ ನಾವು ಎಲ್ಲ ನೋಡ್ಬಿಟ್ಟಿದ್ದೀವಿ. ಇನ್ನು ಇವ್ರು ನೋಡ್ಕೊಂತ ಇದ್ದಾರೆ, ಚೈತ್ರಕ್ಕನೂ ವರ್ಷಣ ಇವರಿಬ್ಬರು ಅವನ್ನ ಉದ್ಧಾರ ಮಾಡ್ತೀವಿ ಅಂತ ನೋಡ್ತಾವ್ರೆ. ನೋಡೋಣ ಅದೆಷ್ಟರ ಮಟ್ಟಿಗೆ ಉದ್ಧಾರ ಆಗ್ತಾನೆ, ಅದೆಷ್ಟರ ಮಟ್ಟಿಗೆ ಇವರು ಸಹಾಯ ಮಾಡ್ತಾರೆ, ಎಷ್ಟು ದಿನ ಇದೆಲ್ಲ ಇರುತ್ತೆ ಅಂತ ನೋಡೋಣ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.